ಈಗ ಇಲ್ಲಿ ಗರ್ಭಗುಡಿ, ಈಗ ಇಲ್ಲಿ ಒಳಗಡೆ ನಾವು ಪ್ರದಕ್ಷಿಣಾ ಪಥಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬೆಳಕು ಬೇಕಲ್ಲ, ಹೆಂಗೆ ಬರುತ್ತೆ ಬೆಳಕು? ಈ ಮಂಟಪಗಳು ಮಾಡಿದ್ದಾರೆ. ಅಲ್ಲದೆ ಈ ಗುಡಿ ನಿಮ್ಗೆ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮುಂದಿನ ಪಾರ್ಟ್ ಉದುರೋಗಿದೆ, ಇವತ್ತಿಗೆ ಇದು ಕಾಣಿಸ್ತಾ ಇಲ್ಲ. ಇಲ್ಲಿತ್ತು, ಇಲ್ಲಿ ಆಕ್ಚುಲಿ ಮಂಟಪ ಇತ್ತು. ಕರುನಾಡ ತಾಯಿ ಸದಾ ಚಿನ್ಮಯಿ. ಸರ್, ಎರಡನೇ ಗುಡಿ ಇದು. ಇದನ್ನ ಬಂದು ಜಂಬುಲಿಂಗೇಶ್ವರ ಗುಡಿ ಅಂತ ಕರೀತಾರೆ. ಸೊ ಇದು ಕೂಡ ಒಂದು ನಾಗರ ಶೈಲಿಯಲ್ಲಿ ಮಾಡಿರೋದೇನೆ. ಇದು ಸ್ವಲ್ಪ ಶುಕನಾಶದ ಪ್ರೊಜೆಕ್ಷನ್ ಚೆನ್ನಾಗಿ ಬಂದಿದೆ. ಮತ್ತೆ ಈ ವಾಸ್ತುವನ್ನ ಈ ಕಡೆ ನೋಡಿ, ಇವಾಗ ಈ ಗುಡಿ ಬಂದು ಗಳಗನಾಥ ಗುಡಿ ಅಂತ. ಗಳಗನಾಥ ಅಗೇನ್ ಶಿವ, ಇದೆಲ್ಲ ಶಿವನ್ ಫಾರ್ಮ್ಸ್ನೇ, ಬೇರೆ ಇನ್ನೇನಲ್ಲ. ಗಳಗನಾಥ ಗುಡಿ ಅಂತ. ಇದರಲ್ಲಿ ನೀವು ಆಲ್ಮೋಸ್ಟ್ ಸೂಪರ್ ಸ್ಟ್ರಕ್ಚರ್ನ ಪೂರ್ತಿ ನೋಡ್ಬೋದು. ಆದ್ರೆ ಏನು ಹಾಳಾಗಿಲ್ಲ, ನೀಟಾಗಿದೆ. ಹೌದು. ಹಿಂದೆ ಒಂದು ಸಂದರ್ಭದಲ್ಲಿ ಮೋಸ್ಟ್ಲಿ ಇದನ್ನು ಕೂಡ ಇದಾಗಿದೆ, ಕೆಳಗಡೆ ಕೆಲವು ಭಾಗ ಉರುಳೋಗಿರೋ ಕಾರಣ ಅಲ್ಲೇನೋ ರಿಬಿಲ್ಡ್ ಮಾಡಿ ಏನೋ ಇಟ್ಟಿದ್ದಾರೆ. ಬಟ್ ಇವತ್ತು ನೀವು ನೋಡಿದ್ರೆ ಇದರಲ್ಲಿ ಕಳಸದ ಶಿಖರದ ಪೂರ್ತಿ ಭಾಗ ಕಾಣಿಸ್ತಾ ಇದೆ. ಉದಾಹರಣೆಗೆ ಮೇಲ್ಗಡೆ ನಿಮಗೆ ಕಳಸ, ಅದ್ರ ಮೇಲೆ ಅಮಲಕ ಮತ್ತೆ ಈ ಶಿಖರ ಕೂಡೋ ಜಾಗದಲ್ಲಿ ಗಳ ಅಂತ ಕರೀತಾರೆ ಅದನ್ನ. ಕತ್ತು ಅದೇ ಸ್ಕ್ವೇರ್ ಕಾಣಿಸ್ತಾ ಇತ್ತಲ್ಲ, ಅದು ಇದು ಪ್ಲಾಟ್ಫಾರ್ಮ್, ಅದು ಕರೆಕ್ಟಾ? ಆ ಪ್ಲಾಟ್ಫಾರ್ಮ್ ಅದೆರಡು ಬರೋ ಜಾಗದಲ್ಲಿ ಒಂದು ಕತ್ ಪಾರ್ಟ್ ಅಂದ್ರೆ ಗಳ ಅಂತ ಹೇಳ್ತಾರೆ. ನಿಮ್ಗೆ ಆ ಕಡೆ ಭಾಗ ಅಲ್ಲಿ ನೋಡಿದ್ರೆ ನಿಮ್ಗೆ ಅದಾದ್ಮೇಲೆ ಇದು ಕರ್ವಿಲಿನಿಯರ್ ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಶಿಖರ ಅಂತ ಕರೀತಾರೆ. ಈ ಶಿಖರದಲ್ಲಿ ಈ ಮಧ್ಯ ಭಾಗ ನಾವು ನೋಡ್ತಿದ್ದೀವಲ್ಲ, ಇದನ್ನ ಬಂದು ಲತಾ ಪ್ರೊಜೆಕ್ಷನ್ ಅಂತ ಕರೀತಾರೆ. ಆ ಕಡೆ ಈ ಕಡೆ ಇದೆಯಲ್ಲ, ಅದು ಕರ್ಣ ಅಮಲಕಗಳು, ಆ ಥರ ಪ್ರೊಜೆಕ್ಷನ್ಸ್ಗಳು ಬರುತ್ತೆ. ಕರ್ಣ ಅಮಲಕನ ಮೇಲೆ ಅಮಲಕ ಇದೆ, ಕರೆಕ್ಟಾ? ಅಂದರೆ ಗೂಸ್ಬೆರಿ ಫ್ರೂಟು. ಅದೇ ಥರ ಇಲ್ಲಿ ಸಣ್ಣ ಸಣ್ಣದಾಗೂ ಇದೆ ನೋಡಿ. ಸೊ ಅದನ್ನೆಲ್ಲ ಕರ್ಣ ಅಮಲಕಗಳು, ಮತ್ತು ಕೂಟ, ಶಾಲಾ ಶ್ರೈನ್ಸು, ಈ ಥರ ವಾಸ್ತುನಲ್ಲಿ ಸಾಕಷ್ಟು ಬರುತ್ತೆ. ಸೊ ಇಲ್ಲಿ ನೀವು ಪೂರ್ತಿ ಸೂಪರ್ ಸ್ಟ್ರಕ್ಚರ್ನ ನೋಡ್ತಾ ಇದ್ದೀರಾ. ಈಗ ನಮ್ಮ ಪ್ರಶ್ನೆ ಕೇಳ್ಕೊಬೇಕಾರದು, ನಾನು ಈಗಾಗಲೇ ಹೇಳಿದೆ, ಈ ಒಂದು ಸ್ಥಳ ಬಂದು ದಾಕ್ಷಿಣಾತ್ಯ ಮತ್ತು ಔತ್ತರೆಯ ಎರಡೂ ತರಹದ ವಾಸ್ತು ಶಿಲ್ಪವನ್ನು ಉಳ್ಳಂಥ ಏಕೈಕ ಗುಡಿ ಅಂತ, ಅಂದರೆ ಏಕೈಕ ಸ್ಥಳ ಪಟ್ಟದಕಲ್ಲು ಅಂತ. ಆಲಂಪುರ ಅಂತ ಒಂದು ಜಾಗ ಇದೆ, ತೆಲಂಗಾಣದ ಗದ್ವಾಲ್ ಅನ್ನೋ ಜಿಲ್ಲೆಯಲ್ಲಿ ಆಲಂಪುರ ಅಂತ ಒಂದು ಜಾಗ ಇದೆ. ಅಲ್ಲಿ ನಮ್ಮ ಬಾದಾಮಿ ಚಾಲುಕ್ಯರು ಕಟ್ಟಿರೋದೆ ಸುಮಾರು 10 ಗುಡಿಗಳಿದೆ. ಅದನ್ನು ನವಬ್ರಹ್ಮ ಗುಡಿಗಳು ಅಂತ 9 ಗುಡಿಗಳನ್ನ ಕರೆದ್ರೆ, ಒಂದನ್ನ ಸಂಗಮೇಶ್ವರ ಗುಡಿ ಅಂತಾರೆ. ಈ ಸಂಗಮೇಶ್ವರ ಗುಡಿ ಅಂದರೆ ಬೇಸಿಕಲಿ ಈಗ ಸಂಗಮ ಅಂದರೆ ಏನು? ಎರಡು ನದಿ ಕೂಡುವಂಥದ್ದು, ಕರೆಕ್ಟ್ ಅಲ್ಲ? ಸೇರುವುದು ಅಂತ ಅರ್ಥ. ಅದನ್ನು ಕನ್ನಡದಲ್ಲಾದರೆ ಕೂಡು ಅಂತ ಬರುತ್ತೆ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮಗೆ ರಾಮೇಶ್ವರ ಟೆಂಪಲ್ ಅಂತ ಇದೆ, ಅದು ಆ ಜಾಗಕ್ಕೆ ಬಂದು ಕೂಡ್ಲಿ ಅಂತ ಕರೀತಾರೆ. ಅದೇ ಥರ ಬಂದು ಈ ಒಂದು ಸ್ಥಳ ಹೇಳಿದ್ನಲ್ಲ ಸಂಗಮೇಶ್ವರ ಟೆಂಪಲ್ಲು, ನಿಮಗೆ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿ ಸೇರೋ ಜಾಗನ ಅಲ್ಲಿ ಕೂಡುವೆಲ್ಲಿ ಅಂತ ಕರೀತಾರೆ ಅವರು, ತೆಲುಗು ಅವರು. ಆ ಜಾಗದಲ್ಲಿ ಕೂಡೋ ಜಾಗದಲ್ಲಿ ಕೂಡ ಒಂದು ಗುಡಿ ಕಟ್ಟಿದ್ದಾರೆ, ಅದನ್ನು ಸಂಗಮೇಶ್ವರ ಟೆಂಪಲ್ ಅಂತ. ಅಲ್ಲಿಂದ ಏನಪ್ಪ ವಿಶೇಷತೆ ಅಂದರೆ, ಇಡೀ ಭಾರತದಲ್ಲಿ, ಮತ್ತೆ ಕೇಳಿಸ್ಕೊಳ್ಳಿ, ಇಡೀ ಭಾರತದಲ್ಲಿ 8ನೇ ಶತಮಾನದ ಸುಮಾರಿಗೆ ಅತಿ ಹೆಚ್ಚು ನಾಗರ ಗುಡಿಗಳನ್ನು ಒಂದೇ ಸಮುಚ್ಚಯದಲ್ಲಿ ನೋಡೋಕ್ಕಾದ ಅದೊಂದೇ ಸ್ಥಳ. ನೀವು ನೋಡ್ತಾ ಇದ್ದೀರಲ್ಲ ಕರ್ವಿಲಿನಿಯರ್ ಸ್ಟ್ರಕ್ಚರು, 10 ಗುಡಿಗಳನ್ನು ಒಂದೇ ಕಡೆ ನೀವು ನೋಡ್ಬೋದು. ಇಡೀ ಭಾರತದಲ್ಲಿ ಅತಿ ಹಳೆಯ ನಾಗರ ಶೈಲಿಯ ಗುಡಿಗಳೆಲ್ಲ ಕಟ್ಟಿರೋದು ನಾವೇ ಕನ್ನಡದವರು. ಎರಡು ಸೇರೋ ಜಾಗದಲ್ಲಿ. ಹೌದು. ಅಂದರೆ ಯಾವ ಊರದು? ಆಲಂಪುರದ ಒಂದು ಜೋಗುಳಾಂಬ ಟೆಂಪಲ್ ಅಂತ ತುಂಬ ಫೇಮಸ್ ಟೆಂಪಲ್ ಇದೆ. ಅಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ಗೆ ನಿಮಗೆ ಸಂಗಮೇಶ್ವರ ಗುಡಿ ಅಂತ ಬರುತ್ತೆ. ಅಲ್ಲಿ ನೋಡಿದ್ರೆ ನಿಮಗೆ ತುಂಬ ಮೆಚ್ಯೂರ್ ಆಗಿರುವಂತಹ ಒಂದು ಮೆಚ್ಯೂರ್ ಪೇಸ್ನಲ್ಲಿರುವಂತಹ ಈ ಒಂದು ಶಿಖರಗಳಿದೆಯಲ್ಲ, ತುಂಬ ದೊಡ್ಡ ಗುಡಿಗಳನ್ನ ಕಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಆ ಭಾಗದಲ್ಲಿ ನಮ್ಮ ಬಾದಾಮಿ ಚಾಲುಕ್ಯರು ಕಟ್ಟಿರೋದು ಇವತ್ತಿನ ಆಲಂಪುರದಲ್ಲಿ. ಆಲಂಪುರ ಕೂಡ ಅವಾಗ ಬಾದಾಮಿ ಚಾಲುಕ್ಯರ ಅಂಡರ್ ಇತ್ತು ನೋಡಿ. ಹೌದು. ಅಂದರೆ ಪ್ರಮುಖ ಪಟ್ಟಣ ಆಗಿತ್ತು ಆಲಂಪುರ ಆವತ್ತಿನ ಕಾಲಕ್ಕೆ. ಅಲ್ಲಿ ವಿಶೇಷ ಅನ್ನುವಾಗೆ ನಮಗೆ ಇಲ್ಲಾರೆ ನಮಗಿದು ಈ ಗುಡಿದು ಇನ್ನೂ ನಮಗಿದು ಶಾಸನಯುಕ್ತ ಯಾವುದೂ ದಾಖಲಾತಿ ಇಲ್ಲ. ಬಟ್ ಇದನ್ನು ಅಂದಾಜ್ ಮೇಲೆ ನೋಡಿದ್ರೆ ಇದು ವಿಜಯಾದಿತ್ಯನ ಕಾಲದಲ್ಲಿ ಕಟ್ಟಿರ್ಬೋದು ಅಂತ ನಾವು ಹೇಳ್ಬೋದು. ಯಾಕೆ ಅಂದರೆ ಇದು ಸ್ವಲ್ಪ ಸುಧಾರಿತವಾದ ಗುಡಿ. ನೀವು ಈ ಒಂದು ಸ್ಟ್ರಕ್ಚರ್ಗೂ ಈ ಸ್ಟ್ರಕ್ಚರ್ಗೂ ನೀವೇ ವ್ಯತ್ಯಾಸ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಲಗಡೆ ಇರೋ ದೇವಸ್ಥಾನಕ್ಕೂ ಈ ಎಡಗಡೆ ಇರೋ ದೊಡ್ಡ ದೇವಸ್ಥಾನಕ್ಕೂ ಇರೋ ವ್ಯತ್ಯಾಸ. ಇದು ತುಂಬ ಮೆಚ್ಯೂರ್ ಪೇಸ್ ಆಲ್ರೆಡಿ ಬಂದ್ಬಿಟ್ಟಿದೆ, ಕರೆಕ್ಟಾ? ಇದಿನ್ನೂ ಬಂದಿಲ್ಲ. ಇದು ಆಮೇಲಿಂದ ಕಟ್ಟಿರೋದು ಇವ್ರ ಕಾಲದಲ್ಲಿ ಇರ್ಬೋದು ಅಂತ. ನೀವು ಆಲಂಪುರಕ್ಕೆ ಹೋದಾಗ ಹೇಗೆ ಅಂದರೆ, ಅಲ್ಲಿ 1ನೇ ವಿಕ್ರಮಾದಿತ್ಯ ಯಾರಪ್ಪ ಅಂದರೆ ನಮ್ಮ ಇಮ್ಮಡಿ ಪುಲಕೇಶಿಯ ಮಗ 1ನೇ ವಿಕ್ರಮಾದಿತ್ಯ ಹಾಕ್ಸಿರೋ ಗುಡಿನೂ ಇದೆ ಅಲ್ಲಿ. ಅದಾದಮೇಲಿಂದ ಅವ್ರ ಮಗ ವಿನಯಾದಿತ್ಯ ಕಟ್ಸಿರೋ ಗುಡಿ ಇದೆ. ಅದಾದಮೇಲೆ ಅವ್ರ ಮಗ ವಿಜಯಾದಿತ್ಯ ಹಾಕ್ಸಿರೋ ಗುಡಿನೂ ಇದೆ. ಸೊ ಹೀಗೆ ಈ 3 ರಾಷ್ಟ್ರಗಳದ್ದು ಆ ಜಾಗದಲ್ಲಿ ನಿಮಗೆ ಗುಡಿಗಳು ಕಾಣಿಸುತ್ತೆ ವಿತ್ ಶಾಸನ ಆದ. ನೀವು ಆ ಗುಡಿಗಳನ್ನ ಒಂದೊಂದು ಪಕ್ಕ ಇಟ್ಕೊಂಡು ನೋಡ್ತಿರಲ್ಲ. ಈಗ ವಿಕ್ರಮಾದಿತ್ಯ 1ನೇ ವಿಕ್ರಮಾದಿತ್ಯನ ಕಟ್ಟಿದ ಗುಡಿನಲ್ಲಿ ಏನಿದೆ, ಅಮಲಕಗಳು ಯಾವ ರೀತಿ ಇತ್ತು, ಈ ಇದರಲ್ಲಿ ಕರ್ವಿಲಿನಿಯರ್ ಸ್ಟ್ರಕ್ಚರಲ್ಲಿ ಏನೇನು ಬದಲಾವಣೆ ಇತ್ತು, ಹೊರಬಿತ್ತಿನಲ್ಲಿ ಏನೇನು ಬದಲಾವಣೆ ಆಗಿತ್ತು, ಅದು ನನಗೆ ವಿನಯಾದಿತ್ಯನ ನೆಕ್ಸ್ಟ್ ಅವ್ರ ಮಗ ಅವ್ರದ್ದು ಇಟ್ಕೊಂಡು ವಿಜಯಾದಿತ್ಯ ಇಟ್ಕೊಂಡ್ರೆ ನಿಮ್ಗೆ ಆ ಟೆಂಪಲ್ ಎವಲ್ಯೂಷನ್ ನೀಟಾಗಿ ಗೊತ್ತಾಗುತ್ತೆ. ನಮ್ಮಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಈಗ ಇದೇ ಜಾಗಕ್ಕೆ ಬಂದ್ವಿ ಅಂದ್ಕೊಳ್ಳೋಣ, ನಾನು ಯಾವುದೇ ಒಂದು ಪ್ರವಾಸಿ ಮಾರ್ಗದರ್ಶಕರನ್ನ ನಾನು ಇದನ್ನು ಮಾಡ್ತಿಲ್ಲ, ಕಂಪ್ಲೇಂಟ್ ಮಾಡ್ತಿಲ್ಲ. ಈ ಗುಡಿಗಳು ಕಟ್ಟಿದವ್ರು ಕನ್ನಡದವರು ಅಂತಲೇ ಯಾರು ಹೇಳಲ್ಲ. ಚಾಲುಕ್ಯರು ಅಂತ ಹೇಳ್ತಾರೆ, ರಾಷ್ಟ್ರಕೂಟರು ಅಂತ ಹೇಳ್ತಾರೆ. ಚಾಲುಕ್ಯರು ಕನ್ನಡದವರು, ನೀವು ಕಟ್ಟಿದ್ದು ಕನ್ನಡದವ್ರು ಕಟ್ಟಿದ್ದು ಅಂತ ಹೇಳಬೇಕಾಗಿತ್ತು.
ದೊಡ್ಡ ಗ್ಯಾಪು ಅದು ಗೊತ್ತಾ, ಹೈಲೈಟ್ ಮಾಡಿ ಹೇಳಬೇಕಿತ್ತು. ನಾವು ಅಂದಾಗ ನಮ್ಗೆ ಒಂದು ಇದು ಬರುತ್ತೆ, ಹೆಮ್ಮೆ ಬರುತ್ತೆ, ತಿಳ್ಕೊಳ್ಳೋ ಆಸಕ್ತಿ ಬರುತ್ತೆ. ಯಾರೋ ಚಾಲಕಿಯರಿದ್ರಂತೆ ಏನೋ ಕಟ್ಟಿದ್ರಂತೆ, ಯಾರೋ ರಾಷ್ಟ್ರಕೂಟರಿದ್ರಂತೆ ಏನೋ ಕಟ್ಟಿದ್ರಂತೆ, ಆ ಥರ ವರ್ಕ್ ಆಗಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಅಪ್ಪಿತಪ್ಪಿ ಯಾರು ಪ್ರವಾಸಿ ಮಾರ್ಗದರ್ಶಕರು ನೋಡ್ತಾರೆ, ದಯವಿಟ್ಟು ನನ್ನೊಂದು ಮನವಿ ಏನಂದರೆ, ಇಂಥ ಯಾವುದೇ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ ನೀವು ಸಾಮ್ರಾಜ್ಯಗಳ ಜೊತೆಗೆ ಕನ್ನಡದವ್ರು ಅನ್ನೋದನ್ನು ಹೇಳಿ ಫಸ್ಟು. ಆವಾಗ ಸಾಮಾನ್ಯ ಜನಕ್ಕೂ ತಿಳುವಳಿಕೆ ಬರುತ್ತೆ ಇದು ನಮ್ಮದು ಅಂತ ಫಸ್ಟ್ ಅಲ್ವಾ. ಯಾವುದೇ ಒಂದು ನಾಗರಿಕತೆ ಬೆಳೆದು ಬಂದಿರೋದೆ ನದಿ ಮೇಲೆ, ಕರೆಕ್ಟಾಗಿ ನೀರಿನ ಮೇಲೆ. ಸೊ ನಮ್ಮ ಇಂದಿನ ಅರಸರುಗಳು ನದಿ ಪಾತ್ರದಲ್ಲಿ ಸಾಕಷ್ಟು ಗುಡಿಗಳನ್ನ ಕಟ್ಸೋರು. ಈಗ ಗಳಗನಾಥ ಇರ್ಬೋದು, ಆ ಥರ ಸಾಕಷ್ಟು ಗುಡಿಗಳಿದೆ. ಈಗ ನಮ್ಮ ಕೃಷ್ಣಾ ನದಿಗೆ ನೀವು ಲೆಕ್ಕ ಹಾಕಿದ್ರೆ ಕೂಡಲ ಸಂಗಮ, ಈಗೇನು ಬಾಗಲಕೋಟೆ ಜಿಲ್ಲೆನಲ್ಲೇ ಇದೀವಲ್ಲ, ನಮ್ಮ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಸೇರೋ ಜಾಗ ಅದು, ಕರೆಕ್ಟ್ ಅಲ್ಲ. ಅಲ್ಲೂ ಒಂದು ಜಾಗ ಇದೆ. ಈ ಥರ ಪ್ರತಿಯೊಂದು ಕಡೆನೂ ಗುಡಿಗಳನ್ನ ಕಟ್ಕೊಂಬಂದಿದ್ದಾರೆ. ಅಲ್ಲೂ ನಿಮಗೆ ಸಾಕಷ್ಟು ಟೆಂಪಲ್ ಎವಲ್ಯೂಷನ್ದು ಒಂದಷ್ಟು ವಿಷಯಗಳನ್ನ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇ ಇರಲಿ, ಇದು ಒಟ್ಟಾರೆ ಎವಲ್ಯೂಷನ್ ಯಾವ ಥರ ಆಗಿತ್ತು ಅನ್ನೋದಕ್ಕೆ ಇದು ಈ ಗುಡಿದು ಒಂದು ನಾರ್ತ್ ಇಂಡಿಯನ್ ಅಂತ ಇವತ್ತು ಕೇಳ್ತಿದ್ದಾರೆ. ನಾರ್ತ್ ಇಂಡಿಯನ್ ಆದರೆ ಅದು ಆರಿಜಿನ್ ಆಗಿರೋದು ಕರ್ನಾಟಕದಿಂದ ಕನ್ನಡದವ್ರು. ಓಕೆ, ಹಾಂ, ಹಾಗೆ ಮುಂದಕ್ಕೆ ಬನ್ನಿ. ನಾವು ಕನ್ನಡದವ್ರು ಇವತ್ತಿನ ತಲೆಮಾರಿನ ಕನ್ನಡಿಗರು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಹಿರಿಯರಿಗೆ ಅವಮಾನ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಸಾಧನೆಗಳನ್ನ, ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟೋದವ್ರನ್ನ ನೆನೆಸ್ಕೋತಾನೂ ಇಲ್ಲ. ಬೇರೆ ಭಾಷೆಯವರವರು ಅವ್ರ ಭಾಷೆ ಅಂದಿದ ತಕ್ಷಣ ಒಗ್ಗಟ್ಟಾಗ್ತಿದ್ದಾರೆ. ನಮ್ಮಲ್ಲಿ ಒಗ್ಗಟ್ಟನೇ ಇಲ್ಲ. ಇಷ್ಟೆಲ್ಲ ಈಗ ಬೇರೆ ಭಾಷೆಯವ್ರು ಏನೂ ಮಾಡಿಲ್ಲ, ಇಷ್ಟು ಮಾಡಿದ್ದೀರಾ ಗುರು ನೀವು ಕ್ಲೇಮ್ ಮಾಡಿ ನಮ್ಮದು ಅಂತ ಹೇಳ್ಕೊಳ್ಳಿ. ಅದನ್ನ ಹೇಳ್ಕೊಂಡು ಒಗ್ಗಟ್ಟಾಗಿ ನೀವು ಬೇರೆ ಬೇರೆ ಇದರಲ್ಲಿ, ಇವಾಗ IT ಸೆಕ್ಟ್ರಲ್ಲಿರ್ಬೋದು, ಬೇರೆ ಬೇರೆ ಉದ್ಯಮಗಳಲ್ಲಿರ್ಬೋದು, ಬೇರೆ ಭಾಷೆಯವರು. ಈಗ ನಾನೇ ಒಂದು IT ಬ್ಯಾಕ್ಗ್ರೌಂಡ್ ಆಗಿರೋ ಕಾರಣ ಒಂದಷ್ಟು ಹೇಳ್ತೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಕಳೆದ 18 ವರ್ಷಗಳಿಂದ ನಾನು ಸಾಫ್ಟ್ವೇರ್ ಇಂಜಿನಿಯರು. ತುಂಬ ದೊಡ್ಡ ಕಂಪ್ನಿಗಳೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದು. ನಾನು 2007ನೇ ಇಸ್ವಿಗೆ ನಾನು ಸಾಫ್ಟ್ವೇರ್ ಫೀಲ್ಡ್ಗೆ ಅಂತ ಬಂದಿದ್ದು. ನಾನು ಆವಾಗ ತಾನೇ MCA ಮಾಡ್ಕೊಂಡಿದ್ದು, ಅಂದರೆ ಮಾಸ್ಟರ್ಸ್ ಮಾಡಿಕೊಂಡು ಅದಾದಮೇಲಿಂದ ಸೇರಿಕೊಂಡಿದ್ದು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಕಂಪ್ನಿನಲ್ಲಿ ಇದ್ದಾಗ, ಒಂದು ಕಂಪ್ನಿಯಲ್ಲಿ ತುಂಬ ಸಮುದ್ರ ಒಂದು 50-60 ಜನ ಇದ್ದರು. ಕನ್ನಡದವ್ರು ಒಂದು 5 ಜನ, ತೆಲುಗುವ್ರು ಒಂದು 15-20 ಜನ ಇರೋರು, ತಮಿಳವ್ರೊಂದು 10 ಜನ ಇರೋರು, ಬೇರೆಯವರೆಲ್ಲ ಇರೋರು. ಇಲ್ಲಿ ಹೆಂಗೆ ಆಗೋಗ್ಬಿಟ್ಟಿರೋದು ಅಂದರೆ, ಕನ್ನಡದವರು ಇಲ್ಲ ತೆಲುಗುವ್ರ ಹತ್ರ ತೆಲುಗು ಮಾತಾಡ್ಬಿಡೋದು, ತಮಿಳವ್ರ ಹತ್ರ ತಮಿಳು ಮಾತಾಡೋದು, ಈ ಥರ ಎಲ್ಲ ಮಾತಾಡಿಕೊಂಡು ಅವ್ರ ಭಾಷೆನೇ ಬಿಟ್ಬಿಡೋರು ಆ್ಯಕ್ಚುಲಿ. ಇದನ್ನೆಲ್ಲ ನೋಡ್ತಾ ಇದೆ. ಆಮೇಲೆ ಅದೇ ಕಂಪ್ನಿನಲ್ಲಿ ನಾನು ಕಂಟಿನ್ಯೂ ಮಾಡಿದಾಗ ಒಂದು ಗಮನಿಸಿದ ಏನಂದರೆ, ಯಾವುದೋ ಒಂದು ಪ್ರಾಜೆಕ್ಟ್ ಹಾಕಿದ್ರು ನನ್ನ ಒಂದು ಪ್ರಾಜೆಕ್ಟ್ಗೆ. ಲಿಟ್ರಲಿ ಯು ಬಿಲೀವ್ ಮೀ, ತಮಿಳಲ್ಲಿ ಮೀಟಿಂಗು ತಮಿಳಲ್ಲಿ, ಕಾರ್ಪೊರೇಟ್ ಮೀಟಿಂಗ್ಗೆ ತಮಿಳಲ್ಲಿ. ಅದು ಆಸ್ಟ್ರೇಲಿಯಾನಲ್ಲಿ ಒಂದಷ್ಟು ಟೀಮ್ನ ಕಳಿಸ್ಕೊಬಿಟ್ಟಿದ್ದಾರೆ. ಅಲ್ಲಿನವರು ತಮಿಳು ಮಾತಾಡ್ತಾರೆ. ಅಂದರೆ ಒಂದಷ್ಟು ಪ್ರಾಜೆಕ್ಟ್ನ ಅಲ್ಲಿ ತೊಗೊಂಡು ಅಲ್ಲಿ ಡಿಪ್ಯೂಟ್ ಮಾಡಿರೋರು. ಇವ್ರು ತಮಿಳು ಮಾಡ್ತಾರೆ, ನಾವು ಗುಗ್ಗುಗಳ ಥರ ಕೂತ್ಕೋಬೇಕು. ನಾನು ಇದನ್ನು ನೋಡಿದಾಗ ನಂಗೆ ತುಂಬಾ ಕೆರಳ್ಬಿಟ್ಟಿತ್ತು. ಆ ಕಂಪ್ನಿನ ರಿಸೈನ್ ಮಾಡಿಬಿಟ್ಟೆ. ಅದಾದಮೇಲೆ ಮತ್ತೆ ಇನ್ನೊಂದು ಕಂಪ್ನಿಗೆ ಸೇರಿಕೊಂಡೆ. ಅಲ್ಲಿ ತೆಲುಗುವ್ರದ್ದು ಕಾಟ ಶುರು ಆಯಿತು. ತೆಲುಗುವ್ರದ್ದು ಒಂದು ಕಡೆ ಏನಾಗಿತ್ತು ಅಂದರೆ, ನನ್ನ ಒಂದು ವೈಯಕ್ತಿಕವಾಗಿ ನಾನು ನೋಡಿರೋಂಥ ಒಂದು ಘಟನೆ ಏನಂದರೆ, ನಾವು ಬೆಂಗಳೂರಿನಲ್ಲಿ ಹುಟ್ಟಿರೋ ಕಾರಣ ನಮಗೆ ಸಾಕಷ್ಟು ಭಾಷೆಗಳು ಬರುತ್ತೆ. ಮಾತಾಡೋಕ್ಕೆ ಬರ್ದಿದ್ರು ನಮಗೆ ಅರ್ಥ ಆಗ್ಬಿಡುತ್ತೆ, ಯಾಕೆಂದ್ರೆ ಕೇಳ್ತಾ ಇದ್ದೀವಿ ಎಲ್ಲ ಭಾಷೆಗಳನ್ನ. ಒಂದು ಕಡೆ ಕೂತು ಒಂದು ಇಂಟರ್ವ್ಯೂಗೆ ಹೋಗಿರೋ ಸಂದರ್ಭದಲ್ಲಿ ಇಬ್ಬರು ಪಕ್ಕ ಕೂತಿದ್ದಾರೆ. ಇವರಿಬ್ಬರು ಮಾತಾಡಿದ್ದು ಕಾನ್ವರ್ಸೇಷನ್ನು. ಒಬ್ಬ ಇಂಟರ್ವ್ಯೂಗೆ ಹೋಗಿ ಬಂದ ಸಂದರ್ಭದಲ್ಲಿ ಅವ್ನು ಹೇಳಿದ್ದಾನೆ, ಇವ್ನು ಬಂದ್ಬಿಟ್ಟು ಇವ್ನು ಹೇಳ್ತಿರೋದು, ನಂದು ಇಂಟರ್ವ್ಯೂ ಕ್ಲಿಯರು. ಹೆಂಗೆ ಅಂದಾಗ, ಇಂಟರ್ವ್ಯೂ ತೊಗೊಂಡಂಥ ವ್ಯಕ್ತಿ ರೆಸ್ಯೂಮ್ನ ತೆಗೆದು ಕೊನೇ ಪೇಜಿಗೆ ಬಂದು, ಅಲ್ಲಿ ಯಾವ ಯೂನಿವರ್ಸಿಟಿ ಯಾವ ಸ್ಟೇಟ್ ಗೊತ್ತಾಗತ್ತಲ್ಲ ಅದನ್ನು ನೋಡಿ ತೆಲುಗುನಲ್ಲಿ ಮಾತಾಡಿ, ಸುಮ್ಮನೆ ಹೆಸ್ರಿಗೆ ಅಂತ ಒಂದೋ ಎರಡೋ ಕ್ವಶನ್ ಬೇಸಿಕ್ ಕೇಳ್ಬಿಟ್ಟು ಹೋಗು ಅಂತ ಕಳಿಸಿದಂತೆ. ಈ ವ್ಯಕ್ತಿ ಅದೇ ವಿಷಯನ ಹಂಗೆ ಬಂದು ಡೆಲಿವರ್ ಮಾಡ್ಬಿಟ್ಟ. ನಿಂದು ಕ್ಲಿಯರ್ ಆಗುತ್ತೆ ಒಳಗಡೆ ಹೋದರೆ, ಅವನು ಒಳಗಡೆ ಇರೋರು ನಮ್ಮವನು ಅಂತ. ನಾವು ತಿಂಗಳುಗಳ ಕಾಲ ಇಂಟರ್ವ್ಯೂಗೆ ಪ್ರಿಪೇರ್ ಹಾಕ್ಕೊಂಡು ನಮ್ಮದೇ ನಾಡಿನಲ್ಲಿ ಈ ಥರ ಅನ್ಯಾಯಗಳನ್ನ ನೋಡ್ತಾ ಇದ್ದೀವಿ. ಈ ಥರ ನೋಡಿ ನನಗೆ ಒಂಥರ ಸ್ವಲ್ಪ ಬೇಜಾರಾಗಿ ನಡೀತಾ ಇದೆ. ತುಂಬ ಇದೆ. ಗ್ರೂಪಿಸಮು ತಮಿಳವ್ರು ಮಾಡ್ತಾರೆ, ತೆಲುಗುವ್ರು ಮಾಡ್ತಾರೆ, ಮಲಯಾಳೀಸ್ ಮಾಡ್ತಾರೆ, ಹಿಂದಿಯವ್ರು ಮಾಡ್ತಾರೆ. ಈಗ ನನಗೆ ಕಳೆದ ಈಗ ಒಂದು 3 ವರ್ಷದ ಹಿಂದೆ ಒಂದು ಕಂಪ್ನಿನಲ್ಲೇ ನಾನು ಹೊರಗಡೆ ಹಾಕ್ಬೇಕಂದಾಗ ಪ್ಲ್ಯಾಂಡಾಗೆ ಮಾಡಿದ್ರು. ಯಾವುದೋ ಒಂದು ಮೀಟಿಂಗ್ ಮಾಡಬೇಕಂದಾಗ ಸಡನ್ನಾಗಿ ಹಿಂದಿಗೆ ಸ್ವಿಚ್ ಆಗಿಬಿಡೋರು. ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಸಡನ್ನಾಗಿ ಹಿಂದಿಗೆ ಸ್ವಿಚ್ ಆಗೋ. ನನಗೇನು ಅರ್ಥ ಆಗಲ್ಲ ಅಂತಿದೆ. ನನಗೇನು ಅರ್ಥ ಆಗಲ್ಲ, ಕಾಮನ್ ಲ್ಯಾಂಗ್ವೇಜ್ ನೀನು ಇಂಗ್ಲೀಷಲ್ಲಿ ಮಾತಾಡು ಫಸ್ಟು, ಎಲ್ಲರಿಗೂ ಅರ್ಥ ಆಗಂಗೆ ಅಂದರೆ ಹೂ ಅನ್ನೋರು ಅಕ್ಕ ಇಂಗ್ಲೀಷಲ್ಲಿ ಮಾತಾಡ್ಕೊಳ್ಳೋದು. ಒಂದು 5 ನಿಮಿಷ ಹೋಗಿದ ತಕ್ಷಣ ಮತ್ತೆ ಹಿಂದಿಗೆ ಶಿಫ್ಟ್ ಆಗೋದು. ಹಿಂಗೆ ಮಾಡ್ತಾನೆ ಇದ್ದರು. ಕೊನೆಗೆ ನಾನು ಯಾವಾಗ ಇದನ್ನು ರಿಪೀಟೆಡ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮ್ಯಾನೇಜರು ಏನು ಮಾಡಿದ ನನಗೆ ವೈಯಕ್ತಿಕವಾಗಿ ಎವ್ರಿ 10 ನಿಮಿಷ 20 ನಿಮಿಷಕ್ಕೆ ಕೆಲಸ ಆಯ್ತಾ ಅಂತ ಬಂದು ಪಕ್ಕ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು. ಅಂದರೆ ಗೊತ್ತಲ್ಲ, ಇರಿಟೇಟ್ ಮಾಡಬೇಕು ಅಂತ. ಸೊ ಅದರ ಮೆಂಟಲ್ ಟಾರ್ಚರು. ಸೊ ಹಾಗಾಗಿ ಆ ಕಂಪ್ನಿನೇ ಬಿಟ್ಟು ಬಂದುಬಿಟ್ಟೆ ನಾನು. ಇಮಿಡಿಯೇಟಾಗಿ ರಿಸೈನ್ ಮಾಡಿ ಸಾವಾಸನೆ ಬೇಡ ಅಂತ ಬಂದೆ. ಅಂದರೆ ಈ ಥರ ಘಟನೆಗಳು ನಡೀತಿದೆ ನಮ್ಮದೇ ನಾಡಲ್ಲಿ, ಬೇರೆ ಕಡೆ ಅಲ್ಲ, ನಮ್ಮದೇ ನಾಡಲ್ಲಿ. ಇಷ್ಟು ನಡೀತಾ ಇರೋದು ತಮಿಳುನಾಡಲ್ಲ, ಆಂಧ್ರದಲ್ಲ, ಇಲ್ಲ, ಕರ್ನಾಟಕದ ನೆಲದಲ್ಲೇ ಆಗ್ತಾ ಇದೆ. ಕನ್ನಡದವ್ರು ಅದಕ್ಕೆ ಹೇಳಿದ್ದು, ನಿಮ್ಮ ಇತಿಹಾಸದ ವಿಷಯದವನ್ನು ನೀವು ಅರ್ಥಕೊಂಡು ಇನ್ನೂ ನೀವು ಜಾತಿವಾದ ಮಾಡಿಕೊಂಡು ಅಥವಾ ಯಾವುದೋ ಪಕ್ಷ ಪ್ರೇಮಕ್ಕೋಸ್ಕರ ನೀವು ಬಲಿ ಮಾಡಿಕೊಂಡ್ರೆ ಅರ್ಥ ನಿಮ್ಮ ಮುಂದಿನ ಪೀಳಿಗೆನ ನೀವೇನೇ ಕತ್ಲು ಮನೆಗೆ ತಳ್ತಿದ್ದೀರಾ ಅಂತ. ಯಾಕೆ ಅಂತ ನಾನು ಹೇಳ್ತೀನಿ. ಇತ್ತೀಚೆಗೆ ಕರ್ನಾಟಕಕ್ಕೆ ವಲಸೆ ಯಾವ ರೀತಿ ಆಗ್ತಿದೆ ಅಂತ ನೀವೇ ನೋಡಿದ್ದೀರಾ.
ಅಂದರೆ ಬೇರೆ ಬೇರೆ ಸ್ಟೇಟಿಂದ ಬೇರೆ ಸ್ಟೇಟಿಂದ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಮ್ಮ ಸ್ಟೇಟ್ಗೆ ಒಂದು 20% 30% ಯು ಪಿ ಬಿಹಾರ ಅವ್ರು ಬಂದು ಸೆಟ್ಲ್ ಆದರು ಅಂದ್ಕೊಳ್ಳೋಣ. ಮೊದಲನೇದಾಗಿ ಯು ಪಿ ಬಿಹಾರ ಇಡೀ ದೇಶದಲ್ಲಿ ಹೈಯೆಸ್ಟ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೀತಾರೋ ರಾಜ್ಯ. ನಮ್ಮ ರಾಜ್ಯಕ್ಕೆ ಯಾರು ಬಂದ್ರಾಗ? ಅವರೇ. ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರು ಅಂಥವರೇ ಬಂದಿರ್ತಾರೆ. ಅಲ್ಲೇ ಅವ್ರ ಮನಸ್ಥಿತಿನೇ ಬೇರೆ ಥರ. ನಮ್ದಾರು ಒಂಥರ ಕನ್ನಡದವರು ಒಂದು ಮೆಚ್ಯೂರ್ಡ್ ಮನಸ್ಥಿತಿ, ನಾವು ಯಾರಿಗೂ ಹರ್ಟ್ ಮಾಡಲ್ಲ, ಯಾರ ಹತ್ರ ಜಗಳಕ್ಕೆ ಹೋಗಲ್ಲ. ನೀವು ನೋಡಿದ್ದೀರಾ ಬೇರೆಯವ್ರ ಭಾಷೆ ಕಂಪೇರ್ ಮಾಡಿದ್ರೆ ನಾವು ಸೌಮ್ಯ ಸ್ವಭಾವದವರು. ಈ ಜನ ಏನಾದ್ರು ನಾಳೆ ಬಂತು ಅಂದರೆ ಇದನ್ನು ಕರ್ನಾಟಕವನ್ನು ಮಿನಿ ಬಿಹಾರು ಮಿನಿ ಯು ಪಿನೇ ಮಾಡೋದು ಮುಂದಿನ ಕಾಲಕ್ಕೆ. ಸೊ ಹಾಗಾಗಿ ಇನ್ನೂ ಕನ್ನಡಿಗರು ಎಚ್ಚೆತ್ಕೊಂಡು ಅವರ ಒಂದು ಭಾಷೆ ವಿಷಯದಲ್ಲಿ ಒಗ್ಗಟ್ಟಾಗದೇ ಇದ್ದರೆ ನಮ್ಮ ಕುಲ ಅಳಿದೋಗೋ ಸಾಧ್ಯತೆಗಳು ಇದೆ. ಆ ಒಂದು ಪ್ಲೇಸಲ್ಲಿ ಇದ್ದೀವಿ ಇನ್ಫ್ಯಾಕ್ಟ್. ಹಾಗಾಗಿ ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ನಾನು ಮನವಿ ಮಾಡ್ಕೊಳ್ಳೋದು, ನಿಮ್ಮ ಜಾತಿ ಗೀತಿ ನೀವೇನೇ ಹೇಳಿದ್ರು ಅಷ್ಟೇ, ಅಥವಾ ನಿಮ್ಮ ಜಾತಿಗೊಂದು ದೇವ್ರನ್ನ ನೀವು ಮಾಡ್ಕೊಂಡಿದ್ದೀರಲ್ಲ, ನಮ್ಮನ್ನು ಇವರನ್ನು ಹಿಂದಿಯವ್ರು ರೀಪ್ಲೇಸ್ ಮಾಡಿಬಿಟ್ರೆ ನಿಮ್ಮ ಜಾತಿದು ದೇವ್ರು ಇದೆಯಲ್ಲ ಆ ದೇವ್ರನ್ನ ಪೂಜೆ ಮಾಡೋರು ಯಾರೂ ಇರಲ್ಲ. ಕರೆಕ್ಟಾ? ಆ ಒಂದು ಸನ್ನಿವೇಶಕ್ಕೆ ದಯವಿಟ್ಟು ನಿಮ್ಮ ನೀವೇ ದುಡ್ಕೋಬೇಡಿ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ. ಬನ್ನಿ ನಮ್ಮ ಮುಂದೆ ಸಾಕಷ್ಟು ಅಂದರೆ ಸರ್ ಬಹಳ ಸರಳ. ನಾವು ಕನ್ನಡತನವನ್ನು ಕನ್ನಡವನ್ನು ಉಳಿಸ್ಕೊಂಡ್ರೆ ನಮ್ದೆಲ್ಲ ಉಳಿಸ್ಕೊಂಡಂಗೆ. ಹೌದೌದು. ಇಡೀ ಭಾರತಕ್ಕೆ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು ಅಂತ ಕಳಿಸಿದವರು ಇವತ್ತು ನಾವು ಬೇರೆ ಗುಲಾಮರಾಗಿ ಬದುಕಬೇಕು ಏನಿವಲ್ಲ. ಹಾಗಾಗಿ ಕನ್ನಡಿಗರು ನಾವು ಎಚ್ಚೆತ್ಕೊಂಡು ಪ್ರಶ್ನೆ ಕೇಳೋ ಮೂಲಕ ನಮ್ಮ ಹಿರಿಮೆನ ಅರ್ಥಕೊಳ್ಳೋ ಮೂಲಕ ನಾವು ಎದೆ ಉಬ್ಬಿಸಿ ಕನ್ನಡದ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಬೇಕು. ಕನ್ನಡಿಗರ ಹತ್ರ ಹೇಳ್ಕೊಳ್ಳೋಕ್ಕೆ, ಕನ್ನಡ ಮಾತಾಡೋಕ್ಕೆ ಮೊದಲು ನಾವು ನಮ್ಮ ಹಿರಿತನ ತೋರಿಸ್ಬೇಕು. ಹೌದು. ತೆಲುಗು ಮಾತಾಡೋದು, ಅಲ್ಲೆಲ್ಲೋ ಪಾನಿಪುರಿ ದಿನಕ್ಕೆ ಹೋದ್ರೆ ಹಿಂದಿ ಮಾತಾಡೋದು, ಅಲ್ಲೆಲ್ಲೋ ಹೋಟ್ಲಿಗೆ ಹೋದ್ರೆ ಇಂಗ್ಲೀಷ್ ಮಾತಾಡೋದು, ಇನ್ಯಾವನೋ ಸಿಕ್ಕರೆ ಅವಂತ ತಮಿಳು ಮಾತಾಡೋದು, ಏನಿವಲ್ಲ. ಒಟ್ಟು ನಮ್ಮ ದೊಡ್ಡತನ ತೋರ್ಸೋಕೆ ಹಾಳಾಗೋದು. ಹೌದು. ಅಂದರೆ ಕನ್ನಡದವ್ರು ಇವತ್ತು ಏನು ಅನ್ಕೊಂಡವ್ರೆ ಅಂದರೆ ಟೆಂಪ್ರವರಿ ಸೊಲ್ಯೂಷನ್ ಅಂತ ಬೇರೆ ಭಾಷೆಯವ್ರ ಜೊತೆ ಬೇರೆ ಭಾಷೆ ಮಾತಾಡ್ತಿದ್ದಾರೆ. ಮುಂದೊಂದು ದಿನ ವಲಸಿಗರು ಜಾಸ್ತಿ ಆದ ಸಂದರ್ಭದಲ್ಲಿ ಈಗಾಗಲೇ ನೀವು ಬೆಂಗಳೂರಲ್ಲಿ ನೋಡ್ತಿದ್ದೀರಾ, ಬೆಂಗಳೂರಲ್ಲಿ ಕನ್ನಡ ಮಾತಾಡೋಕೋರೆ ಹಿಂದಿ ಮೇ ಬೋಲ್ ಅಂತ ಇದು ಮಾಡ್ತಿದ್ದಾರೆ. ನನಗೆ ಕಟಿಂಗ್ ಮಾಡ್ಸ್ಕೊಳಕ್ ಹೋದ ಕೇಳ್ದ ತುಂಬ ಹಿಂದಿನ ಆತ ನನ್ನೇ ಕೇಳ್ದ. ನಮ್ಮನೆ ಪಕ್ಕದವನು ಕಟಿಂಗ್ ಶಾಪ್ನವನು, ನಮ್ಮ ಪಕ್ಕದ ರೋಡ್ನವನು. ಅವ್ನು ಇಲ್ಲಿರೋದು ಚಿಕ್ಕಲ್ಸ್ ಅಂದ್ರೆ ಉತ್ರಳ್ಳಿ ಹಿಂದಿಲ್ಲ, ಹಿಂದಿನ ಯು ಪಿಲ ಇದೆ. ಇದು ನಾವು ಅನುಭವಿಸ್ಬೇಕಾಗಿರುವಂಥ ಸ್ಥಿತಿ ಇದು. ಹೌದು. ಇದಕ್ಕೆ ಕನ್ನಡದ ತುಂಬ ಸಮಸ್ಯೆಗಳಿದೆ. ಹೋಗ್ತಾ ಬೇರೆ ಸಮಸ್ಯೆಗಳನ್ನ ಒಂದೊಂದು ಬಿಚ್ಚಿಡೋಕೆ ಅಂತಲೂ ಕೂಡ ಪ್ರಯತ್ನ ಮಾಡೋಣ. ಹಾಗೆ ನೋಡಿ, ಇದು ಜಗತ್ತಿ ಮೇಲೆ ಮಾಡಿರೋದು. ನಮ್ಗೆ ಇಲ್ಲಿ ಗೊತ್ತಾಗ್ತಿಲ್ಲ ಪ್ಲಾಟ್ಫಾರ್ಮ್ ಕರೆಕ್ಟ್ ಅಲ್ಲ, ಅಲ್ಲಿ ಜಗತ್ತಿ ಇದೆ ಆ್ಯಕ್ಚುಲಿ. ಈ ಜಗತ್ತಿ ಮೇಲೆ ಮಾಡಿರೋಂಥದ್ದು ಒಂದು ಇದು ಪ್ಲಾಟ್ಫಾರ್ಮು. ಅಲ್ಲದೆ ಈ ಗುಡಿ ನಿಮ್ಗೆ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮುಂದಿನ ಪಾರ್ಟ್ ಉದುರೋಗಿದೆ. ಇವತ್ತಿಗೆ ಇದು ಕಾಣಿಸ್ತಾ ಇಲ್ಲ. ಇಲ್ಲಿತ್ತು, ಇಲ್ಲಿ ಆ್ಯಕ್ಚುಲಿ ಮಂಟಪ ಇತ್ತು. ಇಲ್ಲಿ ನಿಮಗೆ ಇದು ಕಾಣಿಸುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲೆಲ್ಲ ನೋಡಿದೆ ಲಾಸ್ಟ್ ಟೈಮ್. ಈ ಒಂದು ಜಾಗ ಮುಂದೆ ಎಕ್ಸ್ಟೆನ್ಷನ್ ಇತ್ತು, ಇವತ್ತು ಕಾಣಿಸ್ತಾ ಇಲ್ಲ ಅಷ್ಟೇ. ಹಿಂದೆ ಅದು ಒಂದು ಎಕ್ಸ್ಟೆನ್ಷನ್ ಇತ್ತು ನೋಡಿ. ಬಾದಾಮಿ ಚಾಲುಕ್ಯರ ಅರ್ಲಿ ಟೆಂಪಲ್ಸ್ಗಳು ಬರುತ್ತಲ್ಲ, ಈ ಅರ್ಲಿ ಟೆಂಪಲ್ಸ್ಗಳಲ್ಲಿ ಏನು ಅಂದರೆ ಇದು ನಮ್ಮ ಗರ್ಭಗುಡಿ ಇರುತ್ತೆ. ಆಮೇಲಿಂದ ನಿಧಾನಕ್ಕೆ ಅದು ಇದು ಬರುತ್ತೆ, ಅಂತರಾಳದ ಪ್ರೊಜೆಕ್ಷನು. ಅದಾದ್ಮೇಲಿಂದ ನಿಮಗೆ ಸಭಾ ಮಂಟಪ ಎಲ್ಲ ಬರುತ್ತೆ. ಈಗ ಇದ್ರಲ್ಲಿ ನೋಡಿ ಗರ್ಭಗುಡಿ ಇದೆ, ಇಲ್ಲಿ ಅಂತರಾಳ ಇದೆ. ಇಲ್ಲಿ ಅಂತರಾಳ ಅಂದರೆ ಗರ್ಭಗುಡಿ ಪಕ್ಕದ. ಕರೆಕ್ಟಾ? ಈ ಜಾಗದಲ್ಲಿ ಮಂಟಪ ಇರಬೇಕಾಯ್ತು. ಮಂಟಪ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇರೋದು ಎಕ್ಸ್ಟೆನ್ಷನ್ ನೋಡಿ, ಇದು ಕರೆಕ್ಟ್. ಓಕೆನಾ? ಸೊ ಇದ್ರದ್ದು ಇವತ್ತಿಗೆ ಉಳ್ಕೊಂಡಿಲ್ಲ. ಅಂದರೆ ಮುಂದೆ ಇದ್ದಿದ್ದು ಮಂಟಪ ಇತ್ತಲ್ಲ, ಆ ಮಂಟಪ ಹೊರಟೋಗಿದೆ. ಆಮೇಲಿಂದ ಸಾಧಾರಣವಾಗಿ ಗರ್ಭಗುಡಿಯನ್ನು ಸುತ್ತೋದಕ್ಕೆ ಅಂತ ಪ್ರದಕ್ಷಿಣಾ ಪಥ ಮಾಡಿರ್ತಾರೆ. ಕೆಲವುದು ಗುಡಿಗಳಲ್ಲಿ ಏನಂದರೆ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿನೇ ಅಲ್ಲೇ ಸುತ್ತನೇ ಇದನ್ನು ಮಾಡ್ತಾರೆ, ಏನೋ ಪ್ರದಕ್ಷಿಣಾ ಪಥ. ಕೆಲವು ಗುಡಿಗಳಲ್ಲಿ ಹೊರಗಡೆ ಮಾಡಿರ್ತಾರೆ. ಈ ಗುಡಿನಲ್ಲಿ ಹೊರಗಡೆ ಪ್ರದಕ್ಷಿಣಾ ಪಥ ಇದೆ. ಆಮೇಲೆ ಶಿವ, ಹೌದು ಹೌದೌದು. ಗಂಗಾ ಯಮುನೆದು ಉಬ್ಬು ಶಿಲ್ಪ ಇರಬೇಕು ಈ ಭಾಗದಲ್ಲಿ ಇರೋದು. ಮೇಲ್ಗಡೆ ಇರೋಂಥದ್ದು ನಟರಾಜ. ಅದ್ರ ಮೇಲ್ಗಡೆ ಶುಕನಸ ಪ್ರಾಜೆಕ್ಷನ್ ಸ್ವಲ್ಪ ಮುಂದಕ್ಕೆ ಬಂದಿದೆ, ಒಂದು ಮೆಚ್ಯೂರ್ ಫೇಸಲ್ಲಿ ಮುಂದಕ್ಕೆ ಬರ್ತಾ ಇದೆ ಆಲ್ರೆಡಿ. ಇದು ರೀಬಿಲ್ಟ್ ಮಾಡಿದ್ದಾರೆ ಅಂತ ಅಲ್ಲೇ ಗೊತ್ತಾಗ್ತಿದೆ. ಕರೆಕ್ಟ್ ಅಲ್ಲ? ಹಾಗೆ ನೀವು ಇಲ್ಲಿ ಬನ್ನಿ, ಪ್ರದಕ್ಷಿಣಾ ಪಥ. ಹೌದು. ಇದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಅಲ್ಲ? ಈ ಒಂದು ಗುಡಿನ ವಾಸ್ತು ಅಧ್ಯಯನ ಮಾಡೋಂಥವ್ರು ಏನು ಹೇಳ್ತಾರೆ ಅಂದರೆ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎರಡೂ ಕಾಂಪೋನೆಂಟ್ ಇದೆ ಅಂತಾರೆ. ಏನಕ್ಕೆ ಅಂದರೆ ಇದನ್ನು ಅಧಿಷ್ಠಾನ ಅಂತ ಕರೀತಾರಲ್ಲ, ಈ ಅಧಿಷ್ಠಾನ ಸಾಧಾರಣವಾಗಿ ದಕ್ಷಿಣ ಭಾರತ ಶೈಲಿದು. ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಅದು ಉತ್ತರ ಭಾರತದ್ದು, ಕೆಳಗಡೆ ಪಾರ್ಟ್ ಇದೆಯಲ್ಲ ಇದು ಅಧಿಷ್ಠಾನ, ಇವೆಲ್ಲ ದಕ್ಷಿಣ ಭಾರತದ್ದು ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಅ ಕಾಂಪೋಸಿಟ್. ಇದು ಹೌದು. ಸೊ ನೀವು ನೋಡ್ಬೋದು ಹೊರಗಡೆಗಾದಂಗೆ ನಿಮಗೆ ಪ್ರದಕ್ಷಿಣ ಪಥ ಇದೆ. ಆಮೇಲಿಂದ ನಿಧಾನಕ್ಕೆ ಇದು ಶುರು ಅಂದರೆ ಇದು ಬಹುಶಃ ಈ ಗುಡಿ ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಕಾರಣ ಏನು ಅಂದರೆ ಇಲ್ಲಿ ನಿಮಗೆ ಕೋಷ್ಟಕಗಳದ್ದು ರಚನೆ ಪೂರ್ತಿ ಆಗಿಲ್ಲ ಇನ್ನು. ಸೊ ಹೀಗೆ ನೋಡಿ ಕುಂಭದ ರಚನೆ ನೋಡ್ಬೋದು, ಹಂಸದ ರಚನೆ. ಸೊ ಆಗಿನ ಕಾಲದಲ್ಲಿ ಆನೆಗಳ ಒಂದು ಪಾತ್ರ ನಮ್ಮ ಸಿವಿಲೈಸೇಷನ್ನ ಡೆವಲಪ್ ಮಾಡೋದ್ರಲ್ಲಿ ಆನೆಗಳ ಪಾತ್ರ ತುಂಬ ದೊಡ್ಡದಿದೆ. ಆನೆಗಳನ್ನ ನಿಜವಾಗ್ಲೂ ಮನುಷ್ಯ, ಅದರಲ್ಲೂ ಎಸ್ಪೆಷಲಿ ನಾವು ಕನ್ನಡದವ್ರು ಇದ್ದೀವಲ್ಲ, ತುಂಬ ಬಳಸ್ಬಿಟ್ಟಿದ್ದೀವಿ ಆನೆಗಳನ್ನ. ಆಮೇಲೆ ಹೇಳಬೇಕಾಗಿತ್ತು ಆ್ಯಕ್ಚುಲಿ, ನಾನು ನಿಮ್ಗೆ ಈಗಾಗಲೇ ಹೇಳಿದೆ
ಭಾರತದ ಇತಿಹಾಸದಲ್ಲಿ 1200 ವರ್ಷಗಳ ಕಾಲ ನಿರಂತರವಾಗಿ, ಭಾರತ ಅಂತಲೇ ಇಲ್ಲ ಇಡೀ ಪ್ರಪಂಚದಲ್ಲಿ, ಅದಕ್ಕೂ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ವಿಷಯಗಳು, ಬೇರೆ ಬೇರೆ ಭಾಷೆಯವ್ರದ್ದು ಇತಿಹಾಸಗಳು ಏನೇನಿತ್ತು ಅದನ್ನು ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಸೊ ಏನಂದರೆ ನಮ್ಮದು ಕನ್ಸಿಸ್ಟೆಂಟಾಗಿ 1200 ವರ್ಷಗಳ ಕಾಲ ಸಾಮ್ರಾಜ್ಯಗಳನ್ನ ಕಟ್ಟಬೇಕಂದಾಗ ಸಾಮ್ರಾಜ್ಯಕ್ಕೆ ಶಕ್ತಿನೇ ಆನೆ. ನಮ್ಮ ರಾಜ್ಯದಲ್ಲಿ ಆನೆಗಳು ಜಾಸ್ತಿ ಇದೆ ಈಗಲೂ. ನಾವು ಅದನ್ನು ಸರಿಯಾಗಿ ದುಡಿಸ್ಕೊಂಡಿರೋ ಕಾರಣನೇ ಅಷ್ಟು ಕನ್ಸಿಸ್ಟೆಂಟಾಗಿ ನಾವು ಪರ್ಫಾರ್ಮ್ ಮಾಡಿರೋದು ಹಿಂದಿನ ಕಾಲದಲ್ಲಿ. ಓಕೆ, ಚಂದ್ರಶೇಖರ ಗುಡಿ ಅಂತ ಕರೀತಾರೆ ಇದನ್ನು. ನೀವು ಹೊರಗಡೆಯಿಂದಾನೆ ಈಗ ನೋಡ್ಬೋದು, ನಿಮಗೇನೆ ಅರ್ಥ ಮಾಡಿಸ್ಬೇಕು ಅಂತ ನೋಡಿ. ಈಗ 2 ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಲ್ಲ, ಒಂದು ಚಿಕ್ಕ ಗುಡಿ, ಒಂದು ಈಗ ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗ್ತಿದೆ. ಇಲ್ಲೂ ಈ ಕಡೆ ಬನ್ನಿ, ಇಲ್ಲಿ 3 ಕಾಂಪೋನೆಂಟ್ ಕಾಣಿಸುತ್ತೆ, ನಿಮಗೆ ಐಡೆಂಟಿಫೈ ಮಾಡೋ ಥರ ಮಾಡ್ತೀನಿ. ಹಿಂದ್ಗಡೆ ಇರೋದು ಇವಾಗ ಆ ಪ್ರೊಜೆಕ್ಷನ್ ಇದೆಯಲ್ಲ, ಅದು ಗರ್ಭಗುಡಿ. ಇಲ್ಲಿ ನೋಡಿ, ಇಲ್ಲಿ ಸಣ್ಣದಾಗಿ ಜಾಗ ಇದೆ, ಅದು ಅಂತರಾಳ, ಗೊತ್ತಾಗ್ತಿದೆ ತಾನೆ. ಹೊರಗಡೆ ಬಂದಾಗ ಮಂಟಪ ಇದು. ನೀವು ಹೊರಗಡೆಯಿಂದ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು ಇದು ಯಾವ್ಯಾವುದು ಕಾಂಪೋನೆಂಟ್ ಇದೆ ಅಂತ. ಸೂಪರ್. ಅಂದ್ರೆ ಗರ್ಭಗುಡಿಲಿ ದೇವರು ಇರುತ್ತೆ, ಮೂರ್ತಿ. ಅಂತರಾಳದಲ್ಲಿ ಅದು ತುಂಬಾ ರಾಯಲ್ ಫ್ಯಾಮಿಲಿ ಇರುತ್ತೆ. ರಾಯಲ್ ಫ್ಯಾಮಿಲಿ ಅವ್ರು ಹೋಗಿ ನಿಂತ್ಕೊಂಡು ಕೈ ಮುಗಿಯಕ್ಕೆ ವರ್ಷ ಮಾಡ್ಸಕ್ಕೆ ವಾಟವರ್ ಆ ಥರ. ಕಾಮನ್ ಮ್ಯಾನ್ಗೆಲ್ಲ ಇದು ಕಾಮನ್ ಮ್ಯಾನ್ ಅನ್ನೋದಕ್ಕಿಂತ ಇದು ಮಂಟಪ ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ಇದನ್ನು ಬಿಡಬೇಕು. ಇವರು ಜಾತಿವಾದ ಬಿಡದೇ ಇದ್ರೆ ಕಷ್ಟ ಇದೆ. ಈಗ ನೋಡಿ, ಇಸ್ರೇಲ್ ಅನ್ನೋ ದೇಶ ಬಂದು ಇವತ್ತಿಗೆ ವಿಲನ್ ಥರ ಕಾಣಿಸ್ತಾ ಇದೆ. ಹೌದು, ಅವರು ಮನುಷ್ಯರ ಮೇಲೆ ಆ ರೀತಿ ಒಂದು ಪ್ರಹಾರ ಮಾಡಬಾರ್ದಾಯ್ತು, ಓಕೆ ಇರಲಿ. ಹಾಂ, ಹಿಂದೆ ಅವ್ರಿಗೂ ಅದೇ ಘಟನೆ ನಡೆದಿತ್ತು. ಏಕೆಂದರೆ ಇಸ್ರೇಲ್ನಿಂದು ಜೂ ಜನಗಳದ್ದು ಲೆಕ್ಕ ನೋಡಿದ್ರೆ ರೋಮನ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆಮೇಲಿಂದ ಇಸ್ಲಾಂ ಅವರು ಹೋಗಿ ಅಟ್ಯಾಕ್ ಮಾಡ್ತಾರೆ, ಆಮೇಲೆ ಕ್ರಿಶ್ಚಿಯನ್ಸ್ಗಳು ಮತ್ತೆ ಹೋಗಿ ಅಟ್ಯಾಕ್ ಮಾಡ್ತಾರೆ. ಹಿಂಗೆಲ್ಲರೂ ಅಟ್ಯಾಕ್ ಮಾಡಿ 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 ಸಾವಿರಾರು ವರ್ಷಗಳು ತಿಂದು ಏಟ್ಗಳನ್ನ ಆಮೇಲೆ ಏನೇನೋ ಆಗಿ ಮತ್ತೆ ಹೋಗ್ಬಿಟ್ಟು ಒಂದು ದೇಶ ಕಟ್ಕೋತಾರೆ. ಆಮೇಲೆ ಇದವ್ರ ಇತಿಹಾಸ. ಇವತ್ತಿಗೆ ಅದೇ ಜ್ಯೂಸ್ಗಳು ನಿಮ್ಮಲ್ಲಿ ಏತಿಸ್ಟ್ ಒಬ್ಬ ಇರ್ಬೋದು, ದೇವ್ರನ್ನ ನಂಬದಿರೋನು, ಒಬ್ಬ ದೇವ್ರನ್ನ ನಂಬೋನು, ಒಬ್ಬರನ್ನೊಬ್ಬರು ಪರಸ್ಪರ ಗೌರವ ಕೊಟ್ಕೊಂಡು ಅವ್ರ ಗುರಿ ಬಂದು ದೇಶಕ್ಕೆ ಅಂತ ಹೋಗ್ತಾರೆ. ನಾವು ಕನ್ನಡದವ್ರು ನಮ್ಮ ಜಾತಿಯ ಒಡಕುಗಳನ್ನ ಬಿಟ್ಟು ನಮ್ಮ ಗುರಿ ಕನ್ನಡ, ನಮ್ಮೆಲ್ಲರ ಏಳಿಗೆನೇ ನಮ್ಮ ಗುರಿ ಅಂತ ನಾವು ಹೋದರೆ ಮಾತ್ರ ನಾವು ಮತ್ತೆ ಅಲ್ಲಿ ಶೈನ್ ಆಗೋಕ್ಕಾಗೋದು. ಯಾಕೆಂದರೆ ಇಷ್ಟೊಂದು ದೊಡ್ಡ ಇತಿಹಾಸವನ್ನು ನಾವು ಇಟ್ಕೊಂಡಂಥ ನಮ್ಮ ಜನ, ಒಂದು ಇಸ್ರೇಲ್ನ ಸೋಲಿನ ಇತಿಹಾಸ ಅವ್ರದ್ದು ಜನರದು. ಇವತ್ತಿಗೆ ಅವರು ಮೇಲೆ ಕಾಣಿಸ್ತಾ ಇದ್ದಾರೆ, ಕರೆಕ್ಟಾ? ಹಿಂದೆ ಅವ್ರು ಸೋತಿದ್ದವರು, ನಾವು ಗೆದ್ದವರು ಹಿಂದಿನ ಕಾಲದಲ್ಲಿ. ಹಾಗಾಗಿ ನಮಗೆ ಅದನ್ನು ಮತ್ತೆ ಮರುಕಟ್ಟೋ ಸಾಧ್ಯತೆ ಇದೆ. ಈಗ ಒಂದು 80 ಲಕ್ಷ ಜನ ಇಸ್ರೇಲಿ ಜನ ಬಂದು ಇವತ್ತು ಅಷ್ಟೆಲ್ಲ ಮಾಡ್ತಾವ್ರೆ ಅಂದರೆ ನಾವು ಸುಮಾರು 5 ಕೋಟಿ ಜನ ಇದ್ದೀವಪ್ಪ. 5 ರಿಂದ 6 ಕೋಟಿ ಜನ ಇದ್ದೀವಿ. ನಾವು 5 ರಿಂದ 6 ಕೋಟಿ ಜನ ಕನ್ನಡದ ಏಳಿಗೆ, ಕರ್ನಾಟಕದ ಏಳಿಗೆ ಅಂತಲೇ ನಾವು ಕೂತ್ಕೊಂಡ್ರೆ ನಾವು ಏನೋ ಆಗ್ಬಿಡ್ಬೋದು ಮತ್ತೆ, ಅಲ್ವಾ? ಆ ಒಂದು ದಿನವೂ ಬರಲಿ ಅನ್ನೋದು ನನ್ನೊಂದು ಆಶಯ. ಇದು ದೇವಸ್ಥಾನದ ಭಿತ್ತಿ ಭಾಗದಲ್ಲಿ ಹೊರಗಡೆಗದಂಗೆ ಮುಖಮಂಟಪ ಮಾಡಿದ್ದಾರೆ. ಯೂಶಲಿ ನಿಮ್ಗೆ ಆ ಕಡೆ ಭಾಗದಲ್ಲಿ ಇರುತ್ತೆ, ಅಂದರೆ ನಾವು ಎಂಟ್ರೆನ್ಸ್ ಇರುತ್ತಲ್ಲ ಅಲ್ಲಿ ನಿಮಗೆ ಈ ಒಂದು ಮಂಟಪ ಇರುತ್ತೆ. ಇದನ್ನು ತೆರೆದ ಮುಖಮಂಟಪ ಅಥವಾ ಮುಖ ಅಂದರೆ ಏನು, ಫೇಸು, ಒಳಗಡೆ ಎಂಟ್ರಿ ಕೊಡೋ ಜಾಗ ಅಂತ, ಕರೆಕ್ಟಾ? ಆ ಥರ ಆ ಕಡೆ ಮಾಡಿರ್ತಾರೆ. ಈ ಕೆಲವು ದೇವಗಳಲ್ಲಿ ಇದೊಂದೇ ಅಲ್ಲ, ನಿಮ್ಮ ಮುಂದಕ್ಕೆ ಹೋದರೆ ನಿಮಗೆ ಪಾಪನಾಥ ಗುಡಿ ಇದೆ, ಅದರಲ್ಲಿ ಗರ್ಭಗುಡಿ ಸುತ್ತ ಬಂದು 3 ಈ ಥರ ಮಾಡಿದ್ದಾರೆ. ಈಗ ಇಲ್ಲಿ ಗರ್ಭಗುಡಿ, ಈಗ ಇಲ್ಲಿ ಒಳಗಡೆ ನಾವು ಪ್ರದಕ್ಷಿಣ ಪಥಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬೆಳಕು ಬೇಕಲ್ಲ, ಹೆಂಗೆ ಬರುತ್ತೆ ಬೆಳಕು? ಪೂರ್ತಿ ಕ್ಲೋಸ್ ಮಾಡಿದ್ರೆ. ಹಂಗಾಗಿ ಜಾಲಾಂಧ್ರಗಳನ್ನ ಮಾಡಿಬಿಟ್ಟು ಈ ಮಂಟಪಗಳು ಮಾಡಿದ್ದಾರೆ. ಸೊ ಇದು ತೆರೆದ ಮುಖಮಂಟಪ ಹೊರಗಡೆ ಭಾಗದಲ್ಲಿ ಮಾಡಿರೋಂಥದ್ದು. ಆಮೇಲೆ ಇದಕ್ಕೆ ಹೋದ್ರೆ ನಾವು ಗುಹಾಲಯ, ಬಾದಾಮಿಯ ಗುಹಾಂತರ ದೇವಾಲಯಗಳು ಹೋದ್ರೆ ಫಸ್ಟ್ ಎಂಟ್ರೆನ್ಸ್ ಸಿಗೋದೇ ನಟರಾಜ ತಾನೆ? ಹೌದು, ಹಲವು ಕೈಗಳ ನಟರಾಜ. 9x9 81. 9 ಕೈಗೆ 9 ಕೈ. ಆ 81 ಮುದ್ರಿಕೆ ಏನು ಭರತನಾಟ್ಯದ ಬಂದು ಭಂಗಿಗಳನ್ನು ಸೂಚಿಸ್ತದೆ. 81 ಭರತನಾಟ್ಯದ ಮುದ್ರಿಕೆ. ಹೌದು, ಅಂದರೆ ನಾವು ಆ ಕಾಂಬಿನೇಷನ್ ಇಟ್ಕೋಬೇಕು. 1 ಕೈ ಹಿಂಗಿದೆ, ಈಗ ಇಲ್ಲಿ 9 ಕೈ ಇದೆ, ಕರೆಕ್ಟಾ? ದಿಸ್ ಇಂಟು 9 ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್, ಗೊತ್ತಾಯ್ತಲ್ಲ? ಆ ಥರ ಮಾಡಿದ್ರೆ 81 ಬರುತ್ತೆ. 81 ಭರತನಾಟ್ಯದ ಒಂದು ಏನು ಭಂಗಿಗಳಿದೆಯಲ್ಲ ಅದನ್ನು ಸೂಚಿಸುತ್ತೆ. ಈ ಭಾರತದ ಒಂದು ಆರ್ಕಿಟೆಕ್ಚರ್ಗಳು ಯಾವ ರೀತಿ ಎವಾಲ್ವ್ ಆಯಿತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಭಾರತದಲ್ಲಿ ಕಲ್ಲು ಮೇಲೆ ಡಿಪೆಂಡ್ ಆಗೋಕ್ಕಿಂತ ಮುಂಚೆ, ಅಂದರೆ ಕಲ್ಲಿನ ಕಟ್ಟಡಗಳನ್ನು ಕಟ್ಟೋಕೆ ಮುಂಚೆ ಹಿಂದೆ ಬ್ರಿಕ್ಕು ಅಂದರೆ ಇಟ್ಟಿಗೆ, ಮತ್ತು ಟಿಂಬರು ಮರ, ಆಮೇಲಿಂದ ಇದು ಗಚ್ಚುಗಾರೆ, ಅವನ್ನೆಲ್ಲ ಬಳಸ್ಬಿಟ್ಟು ಮಾಡ್ತಾ ಇರ್ತಾರೆ. ಆದರೆ ಏನಂದರೆ ಅವು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಇವ್ರು ಮಾಡ್ತಿರೋ ಗುಡಿಗಳು ಒಟ್ಟಿನಲ್ಲಿ ಅವರು ಸೂರ್ಯಚಂದ್ರ ಅವ್ರ ಹಿಂದೆ ಎಲ್ಲ ನಾವು ಕೆಲವು ಶಾಸನನೇ ಹಾಕೋರ, ಸೂರ್ಯಚಂದ್ರ ಇರುವವರೆಗೂ ನಮ್ಮ ಹೆಸರು ಉಳಿಬೇಕು ಹಂಗೆ ಹಿಂಗೆ ಅಂತ. ಆ ನಿಟ್ಟಿನಲ್ಲಿ ಬಂದು ಕಲ್ಲಿನಲ್ಲಿ ಹಾಕರೆ ದೀರ್ಘಕಾಲವಾಗಿ ಬಾಳಿಕೆ ಬರುತ್ತಲ್ಲ, ಆ ಒಂದು ಕಾರಣಕ್ಕೆ ಅಂದ್ಬಿಟ್ಟು ಇವರು ಈ ಥರ ಇದನ್ನು ಕಟ್ಟೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಏನಂದರೆ ಕಲ್ಲಿನಲ್ಲಿ. ಅದರಲ್ಲಿ ಭಾರತದ ವಾಸ್ತುಶಿಲ್ಪ ನೋಡಿದ್ರೆ 2 ಪ್ರಕಾರದ ಒಂದು ಕನ್ಸ್ಟ್ರಕ್ಷನ್ನ ನೋಡ್ಬೋದು. ಒಂದು ಕೇವ್ ಎಕ್ಸ್ಕವೇಷನು, ಇನ್ನೊಂದು ಸ್ಟ್ರಕ್ಚರಲ್ ಟೆಂಪಲ್ಸ್ ಅಂತ. ಕೇವ್ ಎಕ್ಸ್ಕವೇಷನ್ ಅಂದರೆ ಒಂದು ಬಂಡೆ ಇದೆ, ಬಂಡೆನ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ನಮ್ಗೆ ಬೇಕಾಗಿರೋ ರೀತಿ ಅದನ್ನೆಲ್ಲ ತೆಗೆದು ನಮ್ಗೆ ಬೇಕಾಗಿರೋ ಥರ ನಾವು ಮಾಡ್ಕೋತೀವಿ, ಅದನ್ನು ಕೇವ್ ಎಕ್ಸ್ಕವೇಷನ್ ಅಂತಾರೆ. ಇನ್ನೊಂದು ಬಂಡೆ ಇದೆ,
ಬಂಡೆನಲ್ಲಿ ಕಲ್ಲುಗಳನ್ನ ಕಟ್ ಮಾಡಿಕೊಂಡು ತೊಗೊಂಬಂದು ಅದನ್ನು ಕೆತ್ತಿ ನಮ್ಗೆ ಹೆಂಗೆ ಬೇಕೋ ಮಾಡಿಕೊಂಡು ಜೋಡಿಸ್ತಾ ಹೋಗ್ತೀವಿ. ಅದನ್ನು ಸ್ಟ್ರಕ್ಚರಲ್ ಟೆಂಪಲ್. ಭಾರತದಲ್ಲಿ ಫಸ್ಟ್ ಶುರು ಆಗೋದೇ ಕೇವ್ ಎಕ್ಸ್ಕವೇಷನ್ಸು. ಸೊ ಗುಹೆಗಳನ್ನ ಕೊರೆಯಕ್ಕೆ ಶುರು ಮಾಡಿದೆ ಮೊದಲು. ಹೌದು. ನೀವು ಇವತ್ತಿಗೆ ಬಿಹಾರದಲ್ಲಿ ಬರಾಬರ್ ಕೇವ್ ಅಂತ ಒಂದು ಬರುತ್ತೆ ಬಿಹಾರದಲ್ಲಿ. ಮತ್ತು ನಾಶನ ಕುಟೀರ ಅಂತಲೂ ಒಂದು ಜಾಗ ಬರುತ್ತೆ. ಅಂದರೆ ಅದೆಲ್ಲ ಬಂದು ಅಶೋಕನ ಕಾಲದಲ್ಲಿ ಬಂದು ಗುಹಾಲಯಗಳನ್ನ ಕಟ್ಟಿರ್ತಾರೆ. ಆ ಗುಹಾಲಯಗಳೇನು ಅಂದರೆ ಇವಾಗ ಯಾವುದೇ ಒಂದು ಡಿಸೈನ್ಸ್ಗಳೆಲ್ಲ ಇಲ್ಲ, ಸುಮ್ಮನೆ ಕೆತ್ತಿದ್ದಾರೆ. ಒಂದು ಇದನ್ನು ಕೆತ್ಕೊಂಡು ಒಳಗಡೆ ಹೋಗಿದ್ದಾರೆ, ಅಷ್ಟು ಮಾತ್ರ ಎಕ್ಸ್ಪೆರಿಮೆಂಟ್ ಆಗಿದೆ. ಅದಾದಮೇಲೆ ಗುಹಾಲಯಗಳದ್ದು ನಾವು ಇದನ್ನು ನೋಡಿದ್ರೆ ಏನಂತಾರೆ ಡೆವಲಪ್ಮೆಂಟ್ ನೋಡಿದ್ರೆ ಬೌದ್ಧರು ಒಂದು ಸಂದರ್ಭದಲ್ಲಿ ತುಂಬಾ ಇದಾಗ್ತಾರಲ್ಲ, ಪ್ರಭಾವಿಗಳಾಗಿರ್ತಾರಲ್ಲ ಅಶೋಕನ ನಂತರ. ಆ ಸಂದರ್ಭದಲ್ಲಿ ನಮ್ಮ ಇವಾಗ ಡೆಕ್ಕನ್ ಪ್ಲಾಟ್ಯೂ ಅಂತ ನಾವೇನು ಕರಿತಿದ್ದೀವಲ್ಲ, ಇವಾಗ ಕರ್ನಾಟಕನೂ ಪಾರ್ಟ್ ಆಫ್ ಡೆಕ್ಕನ್ ಪ್ಲಾಟ್ಯೂನೇ. ದಕ್ಕನ್ ಪ್ರಸ್ಥಭೂಮಿ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ನಿಮಗೆ ಕಾರ್ಲಾ, ಬಾಜಾ ಮತ್ತು ಇದು ಅಜಂತ, ಈ ಥರ ಸಾಕಷ್ಟು ಸ್ಥಳಗಳಲ್ಲಿ 100ಕ್ಕಿಂತ ಹೆಚ್ಚು ಗುಹಾಲಯಗಳನ್ನ ಮಹಾರಾಷ್ಟ್ರದಲ್ಲೇ ಕೆತ್ತಿದ್ದಾರೆ. ನೀವು ನಿಜವಾಗ್ಲೂ ಮಹಾರಾಷ್ಟ್ರದಲ್ಲಿರೋ ಕೇವ್ ಟೆಂಪಲ್ಸ್ಗಳು ನೋಡಿದ್ರೆ ಕಳ್ದೋಗ್ಬಿಡ್ತೀವಿ, ಅಷ್ಟು ಸೂಪರ್ ಆಗಿದೆ ಆ್ಯಕ್ಚುಲಿ. ಹಂಗೆ ಕೆತ್ತಿದ್ದಾರೆ ಆ್ಯಕ್ಚುಲಿ. ಅದರಲ್ಲಿ ಒಂದು ಕೇವ್ ಎಕ್ಸ್ಕವೇಷನ್ ಅದಾಗ್ತಾ ಇರತ್ತಲ್ಲ, ನಾವು ಕರ್ನಾಟಕದಲ್ಲಿ ನೋಡೋದಾದರೆ ಈ ಕೇವ್ ಎಕ್ಸ್ಕವೇಷನ್, ಅರ್ಲಿ ಕೇವ್ ಎಕ್ಸ್ಕವೇಷನ್ ನೋಡಿದ್ರೆ ಬುದ್ಧಿಸ್ಟ್ಗಳು ಮಾತ್ರ ಮಾಡಿರ್ತಾರೆ. ನಮ್ಮಲ್ಲಿ ಬಾದಾಮಿ ಚಾಲುಕ್ಯರು ಈಗ 1ನೇ ಗುಹೆ 2ನೇ ಗುಹೆ ನಾವೆಲ್ಲ ಹೇಳ್ತೀವಲ್ಲ, ರಾವಳಪಡಿ ಇವೆಲ್ಲ ನಾವು ಮಾತಾಡ್ತೀವಲ್ಲ, ಆ ಸಂದರ್ಭಕ್ಕೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ದೇವತೆಗಳಿಗೆ ಕೇವ್ ಟೆಂಪಲ್ ಕಟ್ಟಿರೋದು. ಆ ಕೇವ್ ಟೆಂಪಲ್ಗಳು, ಹಿಂದೂ ದೇವತೆಗಳಿಗೆ ಕೇವ್ ಟೆಂಪಲ್ ಕಟ್ಟಿರೋದು ನಾವೇನೆ ಫಸ್ಟು. ಇದು ಒಂದಾದರೆ ಇನ್ನೊಂದು ಸ್ಟ್ರಕ್ಚರಲ್ ಟೆಂಪಲ್ ಬರುತ್ತೆ. ಸ್ಟ್ರಕ್ಚರ್ ಈಗ ಅಜಂತ ಎಲ್ಲರ ಇವೆಲ್ಲ ಆದ ನಂತರ ಬಂದು ನೀವು ಇದರಲ್ಲಿ ಉತ್ತರ ಭಾರತದಲ್ಲಿ ಎಸ್ಪೆಷಲಿ ನೋಡಿದ್ರೆ ಗುಪ್ತರ ಕಾಲದಲ್ಲಿ ಬಂದು ಅವರೊಂದಷ್ಟು ಗುಡಿಗಳನ್ನ ಕಟ್ತಾರೆ. ಅದಿನ್ನೂ ಇನಿಷಿಯಲ್ ಪೇಜು, ಯಾವುದೂ ಮೇಜರ್ ಕಾಂಪೋನೆಂಟ್ಸ್ ಎಲ್ಲ ಇರಲ್ಲ. ಪೂರ್ತಿ ಶಿಖರನೂ ಯಾವಾಗಲೂ ಆಗಿತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಆ ಥರ ಇರುತ್ತೆ. ಯಾವಾಗ ಬಾದಾಮಿ ಚಾಲುಕ್ಯರು ಬರ್ತಾರೋ ಅವರು ಸ್ವಲ್ಪ ಕಲೆಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಆ ಸಂದರ್ಭದಲ್ಲಿ ಈ ಆ ಒಂದು ವಾಸ್ತುಶೈಲಿ ಅವತ್ತಿಗೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇದು ನಾಗರ ಶೈಲಿ, ಇದು ದ್ರಾವಿಡ ಶೈಲಿ ಅಂತ ಯಾವುದು ಹೆಸರಿರೋದು ನನಗಂತೂ ಡೌಟು. ಯಾಕೆಂದರೆ ಉತ್ತರ ಭಾರತ ನಮ್ಮ ನಾಡಲ್ಲಿ ತಾನೇ ಆಗಿರೋದು, ನಾವೇನಕ್ಕೆ ನಾಗರ ಅಂದ್ಬಿಟ್ಟು ಉತ್ತರ ಭಾರತಕ್ಕೆ ಕ್ರೆಡಿಟ್ ಕೊಡೋಣ. ಸೊ ಒಂದು ಯಾವುದೋ 2 ಶೈಲಿಗಳನ್ನು ನಾವೇ ಡೆವಲಪ್ ಮಾಡಿದ್ದೀವಿ. ಅದು ಕಾಲಕಾಲಕ್ಕೆ ಈಗ ಉದಾಹರಣೆಗೆ ನಾಗರ ಶೈಲಿ ನಾವು ಮಾತಾಡಿದ್ರೆ, ಈಗ ನಾನು ಹೇಳಿದೆ ಈ ಭಾಗದಲ್ಲಿ ನಾಗರ ಶೈಲಿ ನೋಡ್ತಿದ್ದೀರಾ ಕರೆಕ್ಟಾ. ಮಹಾಕೂಟಕ್ಕೆ ಹೋದರೆ ನಿಮಗೆ ಅಲ್ಲಿರೋಂಥ ಸ್ಟ್ರಕ್ಚರ್ ನೋಡಿದ್ರೆ ನಿಮಗೆ ಭಾರತದಲ್ಲಿ 3 ಥರದ ವಾಸ್ತುಶಿಲ್ಪ ನೋಡ್ಬೋದು. ಒಂದು ದ್ರಾವಿಡ, ಆ ಕಡೆ ನಾನು ತೋರಿಸ್ತೇನೆ ನಿಮಗೆ. ದ್ರಾವಿಡ ಇಲ್ಲ ಪಕ್ಕದಲ್ಲೇ ಇದೆ ನೋಡಿ, ಇದು ದ್ರಾವಿಡ ಅಲ್ವಾ, ಇದು ಇಲ್ಲೇ ಇದೆ ನೋಡಿ ದ್ರಾವಿಡ, ಬೇರೆ ಕಡೆ ಇಲ್ಲೇ ಇದೆ. ಇದು ನೋಡಿ ಇದು ನಾಗರ. ಇನ್ನೊಂದು ಫಾಮ್ಸನ ಅಂತ ಬರುತ್ತೆ. ಫಾಮ್ಸನ ಅಂದರೆ ಮೆಟ್ಲು ಥರ ಹೋಗೋದು. ಅದನ್ನು ಕೆಲವ್ರು ಹೇಳೋದು ನಾಗರ ಶೈಲಿಗೆ ಇದು ಏನಂತಾರೆ ಬೇಸ್ ಹಾಕ್ಕೊಟ್ಟಿದ್ದು ಫಾಮ್ಸನ ಅಂತ. ಅದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಮಹಾಕೂಟಕ್ಕೆ ಹೋದರೆ ಭಾರತದ ಅತಿ ಹಳೆಯ ಈ 3 ಮಾದರಿಯ ಕಟ್ಟಡಗಳು ಒಂದೇ ಸೈಟಲ್ಲಿ ಸಿಕ್ಬಿಡುತ್ತೆ ನಿಮಗೆ ಮಹಾಕೂಟದಲ್ಲಿ. ಅದನ್ನು ತೋರಿಸ್ತೀನಿ ನಿಮಗೆ, ಸೈಡ್ ಬೈ ಸೈಡೇ ತೋರಿಸ್ತೀನಿ ನಿಮಗೆ ಯಾವ ಥರ ಇದು ಅಂತ. ಇವಾಗ ಅದು ನೋಡಿದ್ರೆ ನಿಮಗೆ ಕೋನಾರ್ಕ್ನ ಸೂರ್ಯ ಮಂದಿರಕ್ಕೆ ನಮ್ಮ ಕಡೆಯಿಂದ ಯಾವ ರೀತಿ ಹೋಗಿದೆ ಅಲ್ಲಿಗೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಇವಾಗ ಇದು ನೋಡಿದ್ನಲ್ಲ, ಈಗ ಪಟ್ಟದಕಲ್ಲಲ್ಲಿ ಇದು ತಾನೆ. ಆಲಂಪುರ ಆದಮೇಲೆ ಆಲಂಪುರದಿಂದ ಇನ್ನೊಂದು 300 ಕಿಲೋಮೀಟರ್ ಹೋದರೆ ಸತ್ಯವೋಳು ಅಂತ ಒಂದು ಜಾಗ ಇದೆ. ಅದು ಆಂಧ್ರದ ಇದು ಕರಾವಳಿ ರೀಜನ್ಗೆ ಸೇರ್ಕೊಡುತ್ತೆ. ಆಲ್ಮೋಸ್ಟ್ ಒರಿಸ್ಸಾ ಹತ್ರ ಬರುತ್ತೆ, ಒರಿಸ್ಸಾಗೆ ಬಾರ್ಡ್ರದು. ಅಲ್ಲಿ ಇಂಡಿಪೆಂಡೆಂಟ್ ಆಗುತ್ತೆ ನಮ್ಮ ಬಾದಾಮಿ ಚಾಲುಕ್ಯರ ನಾಗರ ಶೈಲಿ. ಅಲ್ಲಿಗೆ ಇಂಡಿಪೆಂಡೆಂಟ್ ಆಗಿ ಅಲ್ಲಿಂದ ಮುಂದಕ್ಕೆ ಕವಲಾಗತ್ತಲ್ಲ, ಅದೇಗ ಒರಿಸ್ಸಾನಲ್ಲಿ ನೋಡುವಂತಹ ಇದು ವಾಸ್ತುಶೈಲಿಗಳು ಕರ್ನಾಟಕದಿಂದ ಓದೋವಿಲ್ಲ. ಸೊ ಕರ್ನಾಟಕ ಬೇಸ್ ಹಾಕ್ಕೊಟ್ಟಿದೆ, ಪ್ರತಿಯೊಂದಕ್ಕೂ ಕರ್ನಾಟಕ ಬೇಸ್ ಹಾಕ್ಕೊಟ್ಟಿದ್ವಿ. ಮತ್ತು ಕನ್ನಡಿಗರು ಇಡೀ ವಾಸ್ತುಶೈಲಿಗೆ ಪಿತಾಮಹರು ಲೆಕ್ಕ ನೋಡೋರೆ. ಆ ಒಂದು ಕ್ರೆಡಿಟು ಕನ್ನಡದವರು. ಆದಷ್ಟು ಇಂಥ ವಿಷಯಗಳನ್ನು ಮಾತಾಡಬೇಕು ನಾವು. ಈಗ ತಮಿಳವರು ಯಾವ ರೀತಿ ಬಂದು ತಮ್ಮ ಭಾಷೆ ಅಂದಿದ ತಕ್ಷಣ ಅಷ್ಟು ಇದು ಮಾಡ್ತಾರಲ್ಲ, ಹಾಗೆ ನಮ್ಮ ಹತ್ರ ಎಲ್ಲದಕ್ಕೂ ಎವಿಡೆನ್ಸಸ್ ಇದೆ. ನಾವು ಮಾತಾಡಬೇಕು. ನಾವು ಮಾತಾಡದೇ ಇರೋದು ಒಂದು ತಪ್ಪಾಗಿದೆ ಈ ನಡುವೆ. ಹಂಗಾಗಿ ಈ ಒಂದು ಸಂಚಿಕೆಗಳಲ್ಲಿ ನಾನು ಸಮಗ್ರವಾಗಿ ಎಲ್ಲ ವಿಷಯವನ್ನು ಕಟ್ಕೊಡ್ಬೇಕು ಅಂತ ಇದ್ದೀರಿ. ಆ ಮೂಲಕ ಬಂದು ಮುಂದೆ ಒಂದು ದೊಡ್ಡ ಮಟ್ಟದ ಚರ್ಚೆಗಳಾಗಲಿ ಇಂಥ ವಿಷಯಗಳು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.